ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಏನು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ಬಲಿಷ್ಠ ಆನೆ ಕಾರ್ಯಾಚರಣೆ ತಂಡ ಅರುಣಾಚಲ್ ಪ್ರದೇಶದಲ್ಲಿ ಆನೆ ಕಾರ್ಯಾಚರಣೆಗೆ ಹೋಗಿದೆ. ಈ ಏಪ್ರಿಲ್ ತಿಂಗಳಲ್ಲಿ ಮೊದಲ ವಾರದಲ್ಲಿ ಹೋಗಿದ್ದಾರೆ. ಹೋಗಿ ಅಲ್ಲಿಯ ಸ್ಥಳೀಯ ಆಫೀಸರ್ಸ್ಗಳನ್ನೆಲ್ಲ ಭೇಟಿ ಮಾಡಿ ಅವರಿಗೆ ಎಲ್ಲ ಥರದ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟು, ಅದೇ ರೀತಿ ಗ್ರಾಮಸ್ಥರಿಗೆ ಒಂದು ಕಾಡಾನೆ ಕಾರ್ಯಾಚರಣೆ ಮಾಡೋ ಸಂದರ್ಭದಲ್ಲಿ ನೀವುಗಳು ಹೇಗಿರಬೇಕು, ಅದೇ ರೀತಿ ಅಲ್ಲಿಯ ಏನು ಆನೆ ಕಾರ್ಯಾಚರಣೆ ಪಡೆ ಇದೆ ಅವರಿಗೆ ಆನೆನ ಯಾವ ಥರದಲ್ಲಿ ಕಾರ್ಯಾಚರಣೆ ಮಾಡಬೇಕು, ಯಾವ ಥರದಲ್ಲಿ ಹಗ್ಗ ಹಾಕಬೇಕು, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನೆಲ್ಲ ಕೈಗೊಳ್ಳಬೇಕು ಅಂತೇಳಿ ತಿಳಿಸಿ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು, ಆನಂತರ ನಮ್ಮ ಡಾಕ್ಟರ್ ರಮೇಶ್ ಅವರ ಈ ತಂಡದಲ್ಲಿ ಬಲಿಷ್ಠವಾದಂಥ ಮಾವುತರು ಹೋಗಿದ್ದಾರೆ. ಇದರ ಟ್ರ್ಯಾಕಿಂಗ್ ಟೀಮ್ ನಮ್ಮ ಮತ್ತಿಗೂಡು ಕ್ಯಾಂಪಿಂದ ನಂಜುಂಡ, ವಿಶ್ವ, ಮತ್ತು ಅದೇ ರೀತಿ ದುಬಾರೆಯಿಂದ ನವೀನ್, ಈರಣ, ಮತ್ತು ನಮ್ಮ ಡ್ರೈವರ್ ಯೋಗೇಶ್, ನಮ್ಮ DRF ರಂಜನ್ ಅವರು, ಅದೇ ರೀತಿ ಮತ್ತೊಬ್ಬರು ಡಾಕ್ಟ್ರ್ ಇದ್ದಾರೆ, ಅವ್ರ ಹೆಸರು ಮಿಸ್ ಮಾಡ್ಕೊಂಡಿದ್ದೀನಿ. ಈ ಥರದಲ್ಲಿ ಒಂದು 12 ಜನರ ತಂಡ ಅಲ್ಲಿ ಹೋಗಿ ಕಾರ್ಯಾಚರಣೆಗೆ ಸ್ಟಾರ್ಟ್ ಮಾಡಿದ್ದಾರೆ. ಹೋದ 1.5-2 ಗಂಟೆ ಟೈಮಿಗೆ ಇವರು ಟ್ರ್ಯಾಕಿಂಗ್ ಡ್ರೋನ್ ಮುಖಾಂತರ ಟ್ರ್ಯಾಕ್ ಮಾಡ್ತಾರೆ. ಒಂದು ಗ್ರೂಪಲ್ಲಿ ಒಂದು 80 ಆನೆಗಳಿರ್ತವೆ. 80 ಆನೆಗಳನ್ನ ಇದು ಮಾಡ್ತಾರೆ, ಗ್ರಹಿಸಿ ಇನ್ಫಾರ್ಮೇಷನ್ ಕೊಡ್ತಾರೆ. ಅಲ್ಲಿ ಅಧಿಕಾರಿಗಳಿಗೆ ಈ ಇನ್ಫಾರ್ಮೇಷನ್ ಕೊಟ್ಟಾಗ ತುಂಬ ಖುಷಿಯಾಗಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿದರು. ಬಂದು 1.5 ಗಂಟೆಯಲ್ಲಿ ಅವರಿಗೆ 80 ಆನೆಗಳನ್ನ ಟ್ರ್ಯಾಕ್ ಮಾಡಿದ್ದಾರೆ ಅಂತೇಳಿ. ಅದೇ ರೀತಿ ಹೋದ ಸ್ಪೀಡಲ್ಲೇ ಇವರಿಗೆ ಎಲ್ಲ ಥರದ ಮಾಹಿತಿನ ಕೊಡ್ತಾರೆ. ಈ ಅಧಿಕಾರಿಗಳಿಗೆ ಒಂದು ಆನೆಗೆ ಯಾವ ಥರದಲ್ಲಿ ಟ್ರ್ಯಾಂಕ್ಲೈಸೇಷನ್ ಮಾಡೋದಾದರೆ ಎಷ್ಟು ಮೆಡಿಷನ್, ಯಾವ ಥರದಲ್ಲಿ ಇದು ಮಾಡಬೇಕು, ಆನೆನ ಯಾವ ಜಾಗದಲ್ಲಿ ಕಾರ್ಯಾಚರಣೆ ಮಾಡಿ ಡಾರ್ಟ್ ಮಾಡಬೇಕು, ನೀರಿದ್ದ ಜಾಗದಲ್ಲಿ ಡಾಟ್ ಮಾಡಿದ್ರೆ ಏನಾಗುತ್ತೆ, ಬೆಟ್ಟ ಗುಡ್ಡಗಳಿದ್ದಂಥ ಜಾಗದಲ್ಲಿ ಡಾಟ್ ಮಾಡಿದ್ರೆ ಏನಾಗುತ್ತೆ ಅಂತೇಳಿ ಎಲ್ಲ ಮಾಹಿತಿಗಳನ್ನ ಅಚ್ಚುಕಟ್ಟಾಗಿ ತಿಳಿಸ್ಕೊಡ್ತಾರೆ. ಅದೇ ರೀತಿ ಮೊದಲಿಗೆ ಒಂದು ದೈತ್ಯವಾದಂಥ ಒಂದು ಮಕ್ಕನನ್ನು ಸೆರೆ ಹಿಡಿತಾರೆ. ಅಲ್ಲಿ ಆಲ್ಮೋಸ್ಟ್ ದಂತ ಇರುವಂಥ ಆನೆಗಳೇ ಕಮ್ಮಿ ಅನಿಸುತ್ತೆ. ಎಲ್ಲ ಗ್ರೂಪ್ಗಳನ್ನ ನೋಡಿದ್ರೆ ದಂತನೇ ಇರೋದಿಲ್ಲ, ಬರೀ ಅಪರೂಪ ಒಂದೊಂದು ಆನೆ. ಒಂದು 50 ಆನೆ ಇದ್ದರೆ ಅದರಲ್ಲಿ ಒಂದು 2 ಆನೆಗಳು ದಂತ ಇರ್ತವೆ. ಇನ್ನೆಲ್ಲ ಹೆಣ್ಣಾನೆಗಳು ಮಕ್ಕನ ಯಾವುದಂತಲೂ ಗೊತ್ತಾಗಲ್ಲ. ಸಾಮಾನ್ಯವಾಗಿ ಹೇಳುವಂಥ ದೊಡ್ಡ ಮಟ್ಟದ ಆನೆಗಳೇನಲ್ಲ, ಒಂದು ಅಳತೆ ಇರುವಂಥ ಆನೆಗಳು. ಹೋಗಿ ಈ ಒಂದು ಆನೆನ ಮೊದಲು ಸೆರೆ ಹಿಡಿತಾರೆ. ಈ ಸೆರೆ ಹಿಡಿಯಲಿಕ್ಕೆ ಕಾರಣ ಅಂತಂದರೆ, ಅಲ್ಲಿ ಒಬ್ಬ MLAಗಳನ್ನ ವಾಕಿಂಗ್ ಹೋಗಿದ್ದಂಥ ಸಂದರ್ಭದಲ್ಲಿ ಸಾಯಿಸಿರುತ್ತೆ ಮಾಜಿ MLA. ಅದೇ ರೀತಿ 4-5 ಜನರನ್ನ ಒಟ್ಟೊಟ್ಟಿಗೆ ಸಾಯಿಸ್ತದೆ. ಆ ಕಾರಣದಿಂದಲೇ ಇಮಿಡಿಯೇಟ್ ಆಗಿ ಕರ್ನಾಟಕ ರಾಜ್ಯದ ಸಪೋರ್ಟನ್ನು ತಗೋತಾರೆ. ಅರುಣಾಚಲ್ ಪ್ರದೇಶದವರು ತಗೊಂಡು ಈ ಆನೆನ ಹೋದ ಸ್ಪೀಡಲ್ಲಿ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿತಾರೆ. ಆನಂತರ ತಿರ್ಗಾ 2ನೆಯ ಆನೆಯನ್ನು ಸಹ ಸೆರೆ ಹಿಡಿತಾರೆ. ಸೆರೆ ಹಿಡಿದು ಕ್ರಾಲ್ಗೆ ಹಾಕ್ತಾರೆ. ಇಲ್ಲ ರೀಲೊಕೇಟ್ ಮಾಡಿದ್ದಾರೆ ಅಂತ ಹೇಳುವಂಥ ಮಾಹಿತಿ ಇಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ರು ಯಾರ ಬಂದ ಮೇಲೆ ಅಷ್ಟೇ ಗೊತ್ತಾಗೋದು. ಅದೇ ರೀತಿ ಅಲ್ಲಿಯ ನಮ್ಮ ಬುಡಕಟ್ಟು ಜನಾಂಗದವರು ಎಲ್ಲ ತುಂಬ ಖುಷಿಪಟ್ಟು ಈ ತಂಡಕ್ಕೆ ಸನ್ಮಾನವನ್ನು ಸಹ ಮಾಡಿದ್ದಾರೆ. ಅಲ್ಲಿಯ ಟ್ರೈಬ್ಸ್ ಗಳು ನಮ್ಮ ಈ ತಂಡಕ್ಕೆ ಏನು ಹೋಗಿದ್ದಾರೆ 12 ಜನರ ತಂಡಕ್ಕೆ ಸನ್ಮಾನಗಳನ್ನು ಸಹ ಮಾಡಿದರು. ಅದನ್ನ ನೋಡಿದ್ದೀವಿ. ಒಂದು ಖುಷಿ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಆನೆ ಕಾರ್ಯಪಡೆ ತಂಡ ವಿಶ್ವಕ್ಕೆ ನಂಬರ್ 1 ಅಂತ ಹೇಳ್ಬೋದು. ಎಲ್ಲಿಯೂ ಈ ಥರದಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆನ ನೀವು ನೋಡ್ಬೋದು, ನಮ್ಮ ಡಾಕ್ಟರ್ ಚಿಕ್ಕಪ್ಪ ಅವರ ತಂಡ ಮಧ್ಯಪ್ರದೇಶದಲ್ಲಿ ಹೋಗಿ ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆ ಮಾಡಿದ್ದಾರೆ, ಸಕ್ಸಸ್ ಆಗ್ತಾರೆ. ಆಗ ಅವರಿಗೆಲ್ಲ ಹೇಳ್ತಿದ್ರಂತೆ, ಏನಿಲ್ಲಿ ಮಜಾ ಉಡಾಯಿಸೋಕ್ಕೆ ಬಂದಿದ್ದಾರೆ, ಮಜಾ ಮಾಡಲಿಕ್ಕೆ ಬಂದಿದ್ದಾರೆ, ಹಾಗೆ ಹೀಗೆ ಅಂತೇಳಿ. ಆ ಮಾತನ್ನು ಆ ದಿನಕ್ಕೆ ಸುಳ್ಳು ಅಂತೇಳಿ ಮಾಡಿರೋದು ನಮ್ಮ ಡಾಕ್ಟರ್ ಚಿಟ್ಟಪ್ಪ ಅವರು. ಅದೇ ರೀತಿ ರಾಜ್ಯದ ಎಲ್ಲ ಭಾಗಗಳಲ್ಲಿಯೂ ಕಾರ್ಯಾಚರಣೆ ಮಾಡಿದ್ದಾರೆ.
ಅದೇ ರೀತಿ ಅವರ ಮುಂದಾಳತ್ವವನ್ನು ಈಗ ರಮೇಶ್ ರಂಜನ್ ಮತ್ತು ತಂಡದವರು ಮಾಡ್ತಾಯಿದ್ದಾರೆ. ತುಂಬ ಖುಷಿಯಾದ ವಿಚಾರ. ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಇಡೀ ವಿಶ್ವಕ್ಕೆ ಸಾರಿದಂಥ ಕರ್ನಾಟಕ ಅರಣ್ಯ ಇಲಾಖೆಯ ಈ ಸಿಬ್ಬಂದಿಗಳು ತುಂಬ ಖುಷಿಯಾಗುತ್ತೆ. ಏನೇ ಇದ್ದರೂ ದೇಶ ವಿದೇಶಗಳಲ್ಲಿ ಕರ್ನಾಟಕದ ಹೆಸರು ರಾರಾಜಿಸ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆಯ ನುರಿತ ಸಿಬ್ಬಂದಿ ವರ್ಗದವರು ಸಾಕ್ಷಿ. ಮತ್ತು ಅಲ್ಲಿ ಒಂದು ಹುಲಿ ಕಾರ್ಯಾಚರಣೆಯೂ ಇರ್ಬೋದು. ಅಲ್ಲಿ ಒಬ್ಬ ಹಿರಿಯ ಅಧಿಕಾರಿ ಪೊಲೀಸ್ ಆಫೀಸರ್ನ ಬೈಕಲ್ಲಿ ತರ್ತಿರ್ಬೇಕಾದ್ರೆ ಒಂದು ಅಟ್ಯಾಕ್ ಆಗುತ್ತೆ, ಟೈಗರ್ ಅಟ್ಯಾಕ್ ಮಾಡುತ್ತೆ. ಸ್ವಲ್ಪ ತಿಂದೆಲ್ಲ ಮಾಡಿರುತ್ತೆ, ಅದನ್ನೂ ರಿಕವರ್ ಮಾಡಿರ್ತಾರೆ. ಮೇ ಬಿ ಇನ್ನೂ 3-4 ಆನೆಗಳು ಹಿಡಿಯುವಂಥ ಚಾನ್ಸ್ ಇದೆ. ಅದೇ ರೀತಿ ಹುಲಿ ಕಾರ್ಯಾಚರಣೆ ಮಾಡುವಂಥದ್ದು ಇದೆ. ಮತ್ತು ಅಲ್ಲಿಯ ಯಥೇಚ್ಛವಾಗಿ ಅಸ್ಸಾಂ ಬಾರ್ಡ್ರಲ್ಲಿ ಇದೆ, ದಿಮೋಲಿ ಅಂತ ಹೇಳುವಂಥ ಜಾಗ. ಅಸ್ಸಾಂ ಬಾರ್ಡ್ರ್ ಮತ್ತು ಅರುಣಾಚಲ ಪ್ರದೇಶ ಬಾರ್ಡ್ರ್, ಇಲ್ಲಿ ಅತಿ ಹೆಚ್ಚು ಆನೆಗಳಿರ್ತವೆ. ಇದು ನಮ್ಮ ಲೆಕ್ಕದಲ್ಲಿ ಹೋದರೆ ನಮ್ಮ ಕರ್ನಾಟಕದಲ್ಲಿ ನಡೆಯೋದಕ್ಕಿಂತ ಅತಿ ಹೆಚ್ಚು ಮಾನವ ವನ್ಯಜೀವಿಗಳ ಸಂಘರ್ಷ ಅಲ್ಲಿ ನಡೀತಾ ಇದೆ, ನೋಡ್ಬೋದು. ಅಲ್ಲಿಗೆ ಈಗ ಮುಂದಿನ ದಿನಗಳಲ್ಲಿ ಅವರೇ ಖುದ್ದಾಗಿ ಅಲ್ಲಿಗೆ ಏನು ಅಗತ್ಯ ಯಂತ್ರೋಪಕರಣಗಳು ಬೇಕಾಗಿರ್ಬೋದು, ನುರಿತ ಕುಮ್ಕಿ ಆನೆಗಳು, ಅದೇ ರೀತಿ ಗನ್, ನುರಿತ ವೈದ್ಯರು, ನುರಿತ ಸಿಬ್ಬಂದಿ ವರ್ಗ, ಈ ಆನೆ ಮಾವುತರು, ಈ ಥರದಲ್ಲಿ ಎಲ್ಲರನ್ನೂ ಟ್ರೈನಪ್ ಮಾಡಿ ಮುಂದಿನ ದಿನಗಳಲ್ಲಿ ಅವರ ಕೆಲಸಗಳನ್ನು ಅವರೇ ಮಾಡುವಂಥ ಥರದಲ್ಲಿ ಅವರಿಗೆ ಎಲ್ಲ ಥರದ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಮ ಈ ಕರ್ನಾಟಕ ತಂಡ ಏನಿದೆ ಬರ್ತಾರೆ ಅಂಥೇಳಿ ತಿಳ್ಕೊಂಡಿದ್ದೇನೆ. ಮತ್ತು ಇನ್ನೂ 3-4 ಆನೆಗಳ ಕಾರ್ಯಾಚರಣೆ ಇದೆ, ಅದನ್ನ ಮುಗಿಸಿ ಬರ್ಬೋದು. ಅದೇ ರೀತಿ ಈಗ ಈ ತಂಡ ಏನಿದೆ ನಮ್ಮ ಕೊಡಗಿನಲ್ಲೂ ಈಗ ಮೊನ್ನೆ ಒಂದು ಆನೆ ದಾಳಿಯಾಗಿ ಒಬ್ಬರು ತೀರ್ಕೋತಾರೆ. ಅದೇ ರೀತಿ ಚಿಕ್ಕಮಂಗ್ಳೂರಲ್ಲಿ ಇಂದು ಬೆಳಿಗ್ಗೆ ಚಿಕ್ಕಮಂಗ್ಳೂರಲ್ಲಿ ಹಾಸನ ಬೇಲೂರು ಭಾಗದಲ್ಲಿ ಕಾಡಾನೆ ದಾಳಿಗೆ ಒಬ್ಬರು ಸಾಯ್ತಾರೆ. ಅದೇ ರೀತಿ ಮೊನ್ನೆ ಕುಟ್ಟದಲ್ಲಿ ನಡೆದಂಥ ಆನೆ ದಾಳಿಯಿಂದ ಸತ್ತಂಥ ವ್ಯಕ್ತಿ ಬಂದು ಮುಕ್ಕಳ ಮಡ ರತ್ತು ಅಂತೇಳಿ ಅದಾಗಿ ಅದರ ಮಾರನೇ ಸರಿ ತಿರ್ಗಾ ಒಂದು ಅಟ್ಯಾಕ್ ಆಗಿದೆ. ಸ್ಕೂಟ್ರಲ್ಲಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅಟ್ಯಾಕ್ ಆಗಿ ಕೂದಲಲ್ಲಿ ಅಂತರದಿಂದ ಪಾರಾಗಿದ್ದಾರೆ. ಆನೆನ ಕಾಡಿಗಟ್ಟುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಈಗ ಮತ್ತೊಂದು ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂತಿದೆ. ವೈಲ್ಡ್ ಭೀಮ ಹಾಗೂ ಕ್ಯಾಪ್ಟನ್ ಮತ್ತೆ ಎಂಟ್ರಿ ಆಗಿದೆ ಹಾಸನ ಭಾಗಕ್ಕೆ. ಮುಂದಿನ ದಿನಗಳಲ್ಲಿ ಇದೂ ಒಂದು ತಲೆನೋವು ಆಗ್ಬೋದು. ಈ ಕಾರ್ಯಾಚರಣೆ ಈಗ ನಮ್ಮ ತಂಡದ ಆಗುವಷ್ಟು ಬೇಗ ಇಲ್ಲಿ ಬಂದು ತಲುಪುವಂಥ